ಏ ಹೀರೋ, ಗಾಡಿ ತಗಿ. ಯಾಕೆ? ಇನ್ಸ್ಟಿಟ್ಯೂಟ್ಗೆ ಡ್ರಾಪ್ ಮಾಡು. ಹೇ, ನನಗೆ ಬೇರೆ ಕೆಲಸ ಇದೆ, ಹೋಗು. ಲವ್ವರ್ನ ಪಿಕಪ್ ಡ್ರಾಪ್ ಮಾಡದೇ ಇರೋ ಅಷ್ಟು ಬೇರೆ ಯಾವ ದೊಡ್ಡ ಕೆಲಸ ಇದೆ? ಲವ್ವರಾ? ಅದೇ ಸುಮ್ನೆ ಲವ್. ಅಣ್ಣ ಹೋಗೋಣ, ಅದಕ್ಕೆ ಕರಿತಿದ್ದಾರೆ ತಾನೆ. ನಡಿ, ಗಾಡಿ ತಗಿ. ಅಣ್ಣ, ಲವ್ವರ್ ಸಿಂಗ ಕೂತ್ಕೊಳ್ಳೋದು. ಮಾತಾಡ್ತಾನಿಲ್ಲ ನೋಡು. ಅಣ್ಣ, ಲವ್ವರ್ನ ಕರ್ಕೊಂಡೋಗೋ ರೀತಿ ಇಲ್ಲ, ಸಿಸ್ಟರ್ನ ಕರ್ಕೊಂಡೋಗಂಗಿದೆ. ಸಂಜೆ ಬಂದು ಪಿಕಪ್ ಮಾಡು. ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಬರಬೇಕು. ಹಾ, ಸುಮ್ಮನೆ ಲವ್ ಅಂದ್ರೆ ಇದೆಲ್ಲ ಇರುತ್ತೆ. ಹೋಗಿ ಅಗ್ರಿಮೆಂಟ್ನ ಕರೆಕ್ಟಾಗಿ ಓದು. ಸ್ವಲ್ಪ ನಗ್ಬೋದಲ್ಲ? ಹ್ಯಾಪಿ ಬರ್ತ್ಡೇ ಕಂದ. ಥ್ಯಾಂಕ್ ಯು ಅಪ್ಪ. ನೀನ್ ಬೇಗ ರೆಡಿಯಾಗಿ ಹೊರಗಡೆ ಬಂದ್ರೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಏನಂತ ಹೇಳಿ? ನೀನ್ ರೆಡಿಯಾಗಿ ಬಾ, ನಿನ್ಗೆ ಹೇಳ್ತೀನಿ. ಓಕೆ? ಅದೇನ್ ಸರ್ಪ್ರೈಸ್ ಅಂತ ಹೇಳಿಪಾ. ಬಾ ಅಮ್ಮ, ಇಲ್ಲಿ ನೋಡು. ಓ ಮೈ ಗಾಡ್, ಹೊಸ ಸ್ಕೂಟಿ. ವಾವ್, ಸೂಪರ್ ಆಗಿದೆ. ಎಷ್ಟು ವರ್ಷ ಆದ್ಮೇಲೆ ಆ ಹಳೆ ಸ್ಕೂಟರ್ ಬಿಟ್ಟು ಇದನ್ನ ತಗೊಂಡ್ರಲ್ಲ, ಸೂಪರ್ ಆಗಿದೆಪಾ. ಈ ಗಾಡಿ ನನ್ಗೆ ಕಲರ್ ಕೂಡ ಸಖತ್ತಾಗಿದೆ. ನಿನಗೆ ತಗೊಂಡಿರೋದು. ಇಟ್ಸ್ ಫಾರ್ ಮೀ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಪಾ. ಐ ರಿಯಲಿ ಲೈಕ್ ಇಟ್. ಕೂತ್ಕೊಳ್ಳಮ್ಮ. ಥ್ಯಾಂಕ್ ಯು. ಹೀಗೆ ಗಿಫ್ಟ್ ಕೊಟ್ಟಿದ್ದು ತುಂಬಾ ಇಷ್ಟ ಆಯ್ತು. ಆದ್ರೆ ಈ ಸ್ಕೂಟಿ ನನಗಿಂತ ನಿಮ್ಗೆ ಇದ್ರ ಅವಶ್ಯಕತೆ ಜಾಸ್ತಿ ಇದೆ. ಇನ್ಮೇಲಾದ್ರೂ ಆ ಹಳೆ ಗಾಡಿನ ಬಿಟ್ಬಿಟ್ಟು ಇದನ್ನ ನೀವೇ ಓಡ್ಸಿಪಾ. ನಮ್ ಜೀವನದಲ್ಲಿ ಹೊಸ ವಸ್ತುಗಳು, ಹೊಸ ಜನರು ಎಲ್ಲರೂ ಬರ್ತಾ ಇರ್ತಾರಮ್ಮ. ಹಾಗಂತ ಹಳೆದನ್ನೆಲ್ಲ ಮರಿಬಾರ್ದಮ್ಮ. ನನ್ನಿಂದ ಯಾಕೆ ಅದನ್ನ ಮರೆಯಕ್ಕಾಗ್ತಿಲ್ಲ ಅಂದ್ರೆ, ಯಾವತ್ತಿಗೂ ನಾನು ಅದನ್ನ ವಸ್ತುವಾಗೆ ನೋಡಿಲ್ಲ. ಅದನ್ನ ನಿಮ್ಮಮ್ಮ ಅಂತಾನೆ ಅನ್ಕೊಂಡಿದ್ದೀನಿ. ನಮ್ಮಪ್ಪಂಗೆ ಅಮ್ಮ ಅಂದ್ರೆ ತುಂಬಾನೇ ಪ್ರೀತಿ. ಒಂದ್ ರೌಂಡ್ ಹೋಗ್ಬರ್ಲಾ? ಹೋಗ್ಬರ್ತೀನಿ. ಅಮ್ಮನಿಗೆ ಇವಾಗ ಹೇಗಿದೆ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಮತ್ತೆ ಯಾಕೋ ಕಣ್ಣಲ್ಲಿ ನೀರು ಬರ್ತಿದೆ? ಸೈಲೆಂಟ್ ಆಗಿದೆಯಾ? ಸರಿ, ಅದೆಲ್ಲ ಬಿಡು, ಏನಾಯ್ತು ಅಂತ ಹೇಳು. ಅಮ್ಮನಿಗೆ ಆಪರೇಷನ್ ಮಾಡ್ಬೇಕಂತೂ 2 ಲಕ್ಷ ಬೇಕಂತೆ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನು, ನನ್ನಿಂದ ತಪ್ಪಿಸ್ಕೋಬಹುದು ಅನ್ಕೊಂಡ? ನನ್ ಫೋನ್ ಕೂಡ ಅಟೆಂಡ್ ಮಾಡ್ತಿಲ್ಲ. ಸುಮ್ನೆ ಲವ್ ಮಾಡ್ತಿರೋದಂತ ಬೆಲೆನೇ ಇಲ್ವಾ? ಹೋಯ್, ಬಾ, ಬಂದ್ ಗಾಡಿಲಿ ಕೂತ್ಕೋ. ಏನಾಯ್ತು ಹೇಳಿ. ಏನಿಲ್ಲ, ಅಮ್ಮನಿಗೆ ಅರ್ಜೆಂಟಾಗಿ ಆಪರೇಷನ್ ಮಾಡ್ಬೇಕಂತೆ. ಅಮ್ಮ ಎಲ್ಲಿದ್ದಾರೆ? ಅಮ್ಮ, ತಗೋ, ಇದನ್ ಮಾರ್ಬಿಡು. ಏಯ್, ಅದೆಲ್ಲ ಬೇಕಾಗಿಲ್ಲ. ನಾನು ಇದನ್ ಫ್ರೀಯಾಗಿ ಕೊಡ್ತಾ ಇಲ್ಲ, ಆಮೇಲೆ ನಾನೇ ಇಸ್ಕೋತೀನಿ. ಏಯ್, ಈ ಸಾಲಾಗಿಲ್ಲ ಬೇಕಾಗಿಲ್ಲ. ಹೋಗಿ ನಿನ್ ಕೆಲಸ ನೋಡ್ಕೋ. ಯಾಕೆ ನೀನು ಬೇಡ ಅಂತಿದ್ಯಾ?
ಹಿಂದೆ ಮುಂದೆ ಗೊತ್ತಿಲ್ದವ್ರ ಹತ್ರ ನಾವು ಸಾಲ ತಗೊಳಲ್ಲ. ಹಾಗಾದ್ರೆ ನಾನು ಹಲೋ, ನೀನು ಸ್ಪೆಷಲ್ ಸ್ಟೇಟಸ್ ಕೇಳ್ದಲ್ಲ, ಅದಕ್ಕೆ ಹಾಗೆ ಮಾಡಿದ್ದು. ನೀನು ಸುಮ್ನೆ ಅಂತ ಹೇಳಿದಕ್ಕೆ ಲವ್ ಮಾಡಿದ್ದು. ಅದಕ್ಕೋಸ್ಕರ ಸುಮ್ನೆ ಆಟ ಆಡೋದು, ಹಿಂಗೆಲ್ಲ ಸಾಲ ಕೊಡೋದು ಅದೆಲ್ಲ ನಮಗ್ ಸೆಟ್ ಆಗಲ್ಲ. ಹೋಗೋ. ಚಂದು, ನೀನ್ VIP ಟ್ರೀಟ್ಮೆಂಟ್ ನಾನು ನೀನ್ ನೋಡ್ಕೋ, ಅಮ್ಮನ್ ಟ್ರೀಟ್ಮೆಂಟ್ ನಾವು ನೋಡ್ಕೋತೀವಿ. ಲೇ, ದುಡ್ಡು ಕೊಡ್ದೆ ಏನ್ರ ಮಾಡ್ತಿದ್ದೀರಾ ನೀವು? ಅಣ್ಣನ ಬಗ್ಗೆ ನಿಮ್ಗೇನೋ ಸರಿಯಾಗಿ ಗೊತ್ತಿಲ್ಲ. ಬಡ್ಡಿ ಮೇಲೆ ಬಡ್ಡಿ ಜಾಸ್ತಿ ಆಗ್ತಾನೆ ಇದೆ. ನಾನೇನು ಸಾಧುಕ್ ಹೋಗಿಲ್ಲ ಅಂತಾರ ಕಾಣಿಸ್ತಿದ್ದೀನಿ. ಸ್ಮಾರ್ಟ್ ಶಂಕರ್ ಕಣೋ. ಹೇಯ್, ಯಾರೋ ನೀನು? ಅಣ್ಣವ್ರಿದಾರಾ? ಅಣ್ಣ ಒಳಗಡೆ ಕೆಲಸದಲ್ಲಿದ್ದಾರೆ, ಗೊತ್ಕೋ. ತಗೊಂಡ್ ಬಂದಿಯಾ? ಇಲ್ಲ. ಸರಿ ಬೆಚ್ಚು. ಬೇರೆ ದಾರಿ ಇಲ್ವಾ? ಬೇರೆ ದಾರಿನೇ ಇಲ್ಲ. ಬೇಗ. ಹಾ, ತೆಗೀತಿದ್ದೀನಲ್ವಾ. ಸ್ವಲ್ಪ ನಿಧಾನ. ಅಯ್ಯೋ, ಅಯ್ಯಯ್ಯೋ, ಅಯ್ಯೋ. ನೋಡ್ದೆ ಅಲ್ವಾ? ಸೂಪರ್ ಅಲ್ವಾ? ಅಣ್ಣನ ಸ್ಟ್ಯಾಮಿನಾ ಅಂದ್ರೇನೆ ಹಾಗೆ. ಅಣ್ಣ ಒಳ್ಳೆ ಕೆಲಸಗಾರ. ಸಾಲ ಕೊಡೋದು ಅಷ್ಟೇ ಅಲ್ಲ, ವಸೂಲಿ ಮಾಡೋದು ಗೊತ್ತಿರ್ಬೇಕು. ದುಡ್ಡು ತರ ತನಕ ಫುಡ್ ಬೆಡ್ 2 ಕಟ್ಟು. ದುಡ್ಡು ತಗೊಂಡೇ ಬರ್ತೀನಿ. ಅಯ್ಯೋ, ಹಿಂಗೆಲ್ಲ ಹೊಡೆದ್ಬಿಟ್ರಪ್ಪ, ಒಳಗೊಳಗೆ ಉರಿತಿದೆ. ಏನ್ ಚಂದು, ಹೇಗಿದ್ಯಾ? ಚೆನ್ನಾಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಹಾ, ಕೂತ್ಕೋ. ಟೀ ಕಾಫಿ ಏನಾದ್ರು ತಗೋತಿಯಾ? ಹಾ, ಇಲ್ಲ ಬೇಡ್ವಾ? ಬೇಡ. ಹಾಗಾದ್ರೆ ಪರವಾಗಿಲ್ಲ. ಪಪ್ಪಾಯ ಏನಾದ್ರು ತಗೋತಿಯಾ? ಇಲ್ಲ, ಬೇಡ ಅಣ್ಣ. ಸಂಕೋಚ ಎಲ್ಲ ಪಡ್ಕೋಬೇಡ. ನನ್ನ ಹತ್ರ 2 ಬ್ರಾಂಚ್ ಇದೆ, ಒಂದ್ ಚಿಕ್ಕಪೇಟೆ ಬಿರಿಯಾನಿ, ಇನ್ನೊಂದ್ ಬನಶಂಕರಿ ಬಿರಿಯಾನಿ. ಯಾವ್ದು ಇಲ್ಲ, ಬೇಕು? ಬೇಡ ಅಣ್ಣ. ಬೇಡ್ವಾ? ಬೇಡ ಅಣ್ಣ. ಹಾಗಾದ್ರೆ ಏನಕ್ಕೆ ಬಂದೆ? ಅಣ್ಣ, ಅರ್ಜೆಂಟಾಗಿ ನನಗೆ ದುಡ್ಡು ಬೇಕಿತ್ತು. ದುಡ್ಡ? ಎಷ್ಟು? 2 ಲಕ್ಷ ಅಣ್ಣ. ಐ ಲೈಕ್ ಇಟ್. ಹಾ, ನೀನ್ 1 ಲಕ್ಷ ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ಲ. ನೀನ್ 2 ಲಕ್ಷ ಕೇಳಿದಕ್ಕೆ ನಾನು ನಿನಗೆ ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಯಾಕೆ ಗೊತ್ತಾ? 2 ನನ್ ಲಕ್ಕಿ ನಂಬರ್. ಹಾ, ನನಗೆ 2 ಮನೆ, 2 ಹೆಂಡತಿ, 2 ನನಗೆ ತುಂಬಾ ಇಷ್ಟ. ಮತ್ತೆ ಇವನ್ ಯಾಕಣ್ಣ ಒಬ್ನೇ ಇದ್ದಾನೆ? ಅವನು ಸ್ಮಾರ್ಟ್ ಶಂಕರ್. ಜನ ಒಬ್ನೇ, ಆದ್ರೆ ಮೆದ್ಲು 2. ಅಣ್ಣ ಹೊಗಳ್ತಿದ್ದಾರೆ. ನಂಬರ್ 1, ನಂಬರ್ 2. ಥ್ಯಾಂಕ್ಸ್ ಅಣ್ಣ. ಓಕೆ, ಒಳಗಡೆ ಬನ್ನಿ. ಏನ್ ಹೇಳ್ತಿದ್ದೀರಾ? ಚಂದು ನನ್ ಮನ್ಸಿದ್ದ ಹಾಗೆ, ತುಂಬಾ ಒಳ್ಳೆ ಹುಡ್ಗ, ನನ್ನ ಹಾಗೇನೆ. ಒಳಗಡೆ ಬನ್ರಿ. ಅಣ್ಣ, ಒಂದ್ ಸೆಲ್ಫಿ ತಗೊಳ್ಳೋಣವಾ? ಐ ಲೈಕ್ ಇಟ್. ಅದಕ್ಕೆಲ್ಲ ನೀನ್ ಸ್ಮಾರ್ಟ್ ಶಂಕರ್. ಹಾ, ಕೊಡಿಲಿ, ತಗೊಳ್ಳೋಣ. ಲೇ ಆರ್ಕೆ, ತಗೊಳ್ಳೋ. ಏನೋ ಇದು?